ಸ್ನೇಹಿತರೆ, ಇಂದು ಜ್ಯೇಷ್ಠ ಶುದ್ಧ ತ್ರಯೋದಶಿ. ಯಾವ ಕಾಲದಲ್ಲಿ ಹಿಂದೂ ಸಮಾಜವು 4 ದಿಕ್ಕುಗಳಿಂದಲೂ ಸಂಕಟಕ್ಕೆ ಒಳಗಾಗಿತ್ತೋ, ಯಾವ ಕಾಲದಲ್ಲಿ ಹಿಂದೂಗಳು ಆತ್ಮವಿಸ್ಮೃತಿಗೆ ಒಳಗಾಗಿ ಮತಾಂಧ ಮ್ಲೇಚ್ಛರ ಆಕ್ರಮಣಕ್ಕೆ ಒಳಗಾಗಿ ಗುಲಾಮರಾಗಿ ಬದುಕುವಂತಾಯ್ತೋ, ಅದೇ ಕಾಲದಲ್ಲಿ ಒಬ್ಬ ಕ್ಷಾತ್ರ ತೇಜನೊಬ್ಬ ಜನಿಸಿದ. ಬೆಳೆಯುತ್ತಾ ಹೋದಂತೆ ವನವಾಸಿ ಮಾವಳಿ ಹುಡುಗರನ್ನ ಸಂಘಟಿಸುತ್ತಾ ಹೋದ. ಯಾವ ಕಾಲದಲ್ಲಿ ಕೋಟೆ ಕೊತ್ತಲಗಳ ಮೇಲೆ ಹಸಿರು ಧ್ವಜ ಹಾರಾಡುತ್ತಿತ್ತೋ, ಆ ಎಲ್ಲಾ ಧ್ವಜಗಳನ್ನ ಕಿತ್ತು ಭಗವಾ ಧ್ವಜವನ್ನ ಹಾರಿಸಬೇಕೆಂದು ಸಂಕಲ್ಪ ಮಾಡಿದ. ಇದನ್ನು ಸಾಕಾರಗೊಳಿಸಲು ಮಾವಳಿ ಹುಡುಗರದ್ದೇ ಸೈನ್ಯ ರಚಿಸಿದ. ಗುರು ದಾದಾಜಿ ಕೊಂಡದೇವರು ಶಸ್ತ್ರಕಲೆಗಳ ಅಭ್ಯಾಸ ಮಾಡಿದರು. ನೋಡುತ್ತಿದ್ದಂತೆ ಕೋಟೆ ಕೊತ್ತಲಗಳಲ್ಲಿ ಭಗವಾ ಧ್ವಜಗಳು ಹಾರಲಾರಂಭಿಸಿದವು. ಉತ್ತರವನ್ನ ಆಳುತ್ತಿದ್ದ ಮೊಘಲ್ ಸಾಮ್ರಾಜ್ಯದ ಔರಂಗಜೇಬ, ದಕ್ಷಿಣದಲ್ಲಿ ಆಳುತ್ತಿದ್ದ ಆದಿಲ್ ಶಾಹಿಗೆ ಆತ ನುಂಗಲಾರದ ತುತ್ತಾದ. ಆತ ಬೇರಾರುವಲ್ಲ, ಯಾವ ಕಾಲದಲ್ಲಿ ಹಿಂದೂಗಳು ಸ್ವಾಭಿಮಾನದಿಂದ ಬದುಕುವುದೇ ಕಷ್ಟವಾಗಿತ್ತೋ, ಆ ಕಾಲದಲ್ಲಿ ಹಿಂದವಿ ಸಾಮ್ರಾಜ್ಯವನ್ನ ಕಟ್ಟಿ ಹಿಂದೂಗಳು ತಲೆ ಎತ್ತಿ ಓಡಾಡುವಂತೆ ಮಾಡಿದ ಪ್ರೇರಣಾ ಸ್ರೋತ. ಹಿಂದವಿ ಸಾಮ್ರಾಜ್ಯದ ಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜ್. ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕದ ದಿನವೇ ಹಿಂದೂ ಸಾಮ್ರಾಜ್ಯ ದಿನ. ಶಿವಾಜಿ ಮಹಾರಾಜರು ಶೂನ್ಯದಿಂದ ಹಿಂದವಿ ಸಾಮ್ರಾಜ್ಯ ಕಟ್ಟಿದವರು ಎಂಬುದು ನಮಗೆಲ್ಲ ಗೊತ್ತಿದೆ. ಶಿವಾಜಿ ವಂಶ ಪಾರಂಪರ್ಯವಾಗಿ ರಾಜನಾದವರಲ್ಲ. ಮಾವಳಿ ಹುಡುಗರನ್ನ ಕಟ್ಟಿಕೊಂಡು ಮೊಘಲರ ಆದಿಲ್ ಶಾಹಿಗಳ ಅಧೀನದಲ್ಲಿದ್ದ ಕೋಟೆಗಳನ್ನ ಗೆಲ್ಲುತ್ತಾ ಹಿಂದವಿ ಸಾಮ್ರಾಜ್ಯವನ್ನ ಕಟ್ಟಿದರು. ಇದಾದ ನಂತರವೇ ಹಿಂದವಿ ಸಾಮ್ರಾಜ್ಯದ ಅಧಿಪತಿಯಾಗಿ ಪಟ್ಟಾಭಿಷೇಕವನ್ನ ಮಾಡುತ್ತಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಆಚರಿಸುವ 6 ಉತ್ಸವಗಳಲ್ಲಿ ಹಿಂದೂ ಸಾಮ್ರಾಜ್ಯ ದಿನವೂ ಒಂದು, ಮತ್ತು ಇದು ಸಂಘವರ್ಷದ ಮೊದಲ ಉತ್ಸವವೂ ಕೂಡ ಹೌದು. ಹಾಗಾದ್ರೆ ಸಂಘ ಯಾಕೆ ಇದೇ ದಿನವನ್ನ ತನ್ನ ಉತ್ಸವ ಆಚರಣೆಗೆ ಆಯ್ಕೆ ಮಾಡಿಕೊಂಡಿತ್ತು? ಶಿವಾಜಿ ಮಹಾರಾಜರ ಜನ್ಮದಿನವನ್ನ ಆಚರಣೆ ಮಾಡಬಹುದಿತ್ತಲ್ಲ? ಎಲ್ಲಾ ಪ್ರಶ್ನೆಗಳು ನಮ್ಮಲ್ಲಿ ಉದ್ಭವಿಸಬಹುದು. ಶಿವಾಜಿ ಮಹಾರಾಜರು ಬೇರೆಲ್ಲ ರಾಜರುಗಳಂತೆ ಅಲ್ಲ, ಶೂನ್ಯದಿಂದ ಸಾಮ್ರಾಜ್ಯ ಕಟ್ಟಿದವರು. ಯಾವ ಸಮಯದಲ್ಲಿ ಹಿಂದೂ ಒಬ್ಬನಿಗೆ ಸ್ವಾಭಿಮಾನದಿಂದ ಧೈರ್ಯದಿಂದ ನಡೆದುಕೊಂಡು ಹೋಗಲು ಕೂಡ ಅಸಾಧ್ಯ ಇತ್ತೋ, ಆ ಕಾಲದಲ್ಲಿ ತನ್ನ ಧೈರ್ಯದಿಂದ, ಕ್ಷಾತ್ರ ತೇಜದಿಂದ, ಪರಾಕ್ರಮದಿಂದ, ರಣತಂತ್ರದಿಂದ ಸಾಮ್ರಾಜ್ಯ ಕಟ್ಟಿದ ಅಧಿಪತಿ. ಹೀಗಾಗಿ ಶಿವಾಜಿ ಮಹಾರಾಜರ ಹಿಂದವಿ ಸಾಮ್ರಾಜ್ಯದ ಸ್ಥಾಪನೆಯೇ ನಮಗೆಲ್ಲಾ ಪ್ರೇರಣೆ. ಈ ಪ್ರೇರಣಾದಾಯಿ ವಿಚಾರಗಳೇ ಮುಂದಿನ ಪೀಳಿಗೆಗೆ ತಿಳಿಯಬೇಕು. ಈ ವಿಚಾರಗಳ ಪ್ರೇರಣೆಯಿಂದಲೇ ಸ್ವಯಂ ಸೇವಕರು ಸಂಘ ಕಾರ್ಯವನ್ನ ಮಾಡಬೇಕು ಎಂಬ ದೃಷ್ಟಿಯಿಂದ ಸಂಘ ಈ ದಿನ ತನ್ನ ಉತ್ಸವವನ್ನಾಗಿ ದೇಶಾದ್ಯಂತ ಆಚರಣೆ ಮಾಡುತ್ತಿದೆ. ಶಿವಾಜಿ ಮತ್ತು ಡಾಕ್ಟರ್ ಜಿ ಅವರ ಕಾರ್ಯಸಾಮ್ಯತೆಗಳು. ಛತ್ರಪತಿ ಶಿವಾಜಿ ಮಹಾರಾಜರ ಕಾರ್ಯಕ್ಕೂ ಸಂಘ ಸ್ಥಾಪಕ ಡಾಕ್ಟರ್ ಜಿ ಅವರ ಕಾರ್ಯಕ್ಕೂ ಬಹಳಷ್ಟು ಸಾಮ್ಯತೆಗಳಿವೆ. ಶಿವಾಜಿ ಮಹಾರಾಜರು ಮತ್ತು ಡಾಕ್ಟರ್ ಜಿ ಈ ಇಬ್ಬರ ಜನನದ ಸಂದರ್ಭದಲ್ಲಿ ದೇಶದ ಸಾಮಾಜಿಕ ಮತ್ತು ರಾಜಕೀಯ ಪರಿಸ್ಥಿತಿ ಒಂದೇ ತೆರನಾಗಿತ್ತು. ಶಿವಾಜಿಯ ಜನನದ ಸಂದರ್ಭದಲ್ಲಿ ದೇಶದ ಬಹುಭಾಗಗಳಲ್ಲಿ ಮುಸ್ಲಿಂ ದೊರೆಗಳೇ ಆಳ್ವಿಕೆ ನಡೆಸುತ್ತಿದ್ದರೆ, ಡಾಕ್ಟರ್ ಜಿ ಅವರ ಜನನದ ಸಮಯದಲ್ಲಿ ಬ್ರಿಟಿಷರ ಆಳ್ವಿಕೆ ಇತ್ತು. ಗುಲಾಮಗಿರಿಯಲ್ಲಿದ್ದ ಸಮಾಜದಲ್ಲಿ ಸ್ವಾಭಿಮಾನದ ಬೀಜಾಂಕುರ. ಬಾಲ್ಯದಲ್ಲಿ ಇಬ್ಬರೂ ಗುಲಾಮಿ ಮಾನಸಿಕತೆಯನ್ನ ಒಪ್ಪಲಿಲ್ಲ. ಶಿವಾಜಿಯ ತಂದೆ ಬಿಜಾಪುರದ ಆದಿಲ್ ಶಾಹಿಯ ಕೈ ಅಡಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಒಂದು ಬಾರಿ ಶಿವಾಜಿ ತಂದೆ ಶಹಾಜಿಯೊಂದಿಗೆ ಆಸ್ಥಾನಕ್ಕೆ ಹೋದಾಗ ಅಲ್ಲಿ ಆದಿಲ್ ಶಾಹಿಗೆ ಮುಜುರಿ ಸಲ್ಲಿಸಬೇಕಿತ್ತು, ಅಂದ್ರೆ ಬಗ್ಗಿ ನಮಸ್ಕಾರ ಮಾಡಬೇಕಿತ್ತು. ಆದರೆ ಶಿವಾಜಿ ಅದನ್ನ ಮಾಡಲಿಲ್ಲ. ಹಾಗೆಯೇ ಡಾಕ್ಟರ್ ಜಿ ಅವರು ಶಾಲೆಯಲ್ಲಿ ರಾಣಿ ವಿಕ್ಟೋರಿಯಾಳ ಹುಟ್ಟಿದ ಹಬ್ಬದ ಪ್ರಯುಕ್ತ ನೀಡಿದ ಸಿಹಿ ತಿಂಡಿಯನ್ನ ಇದು ಗುಲಾಮಿ ಮಾನಸಿಕತೆಯ ಸಂಕೇತ ಎಂದು ಕಸದ ಬುಟ್ಟಿಗೆ ಎಸೆದಿದ್ದರು. ಶಿವಾಜಿಯ ಪ್ರವರ್ಧಮಾನದ ಕಾಲದಲ್ಲಿ ದೇವಾಲಯಗಳು ಪಾಳು ಬಿದ್ದಿದ್ದವು. ಮುಸಲ್ಮಾನ ರಾಜರ ದೌರ್ಜನ್ಯ ಮೇರೆ ಮೀರಿತ್ತು. ಹಿಂದೂಗಳ ಹೀನಾಯ ಪರಿಸ್ಥಿತಿ ಬದುಕನ್ನೇ ಜರ್ಜರಿತ ಮಾಡಿತು. ಆ ಸಂದರ್ಭದಲ್ಲಿ 1646ರಲ್ಲಿ ಪುಣೆಯ ರೋಹಿಲೇಶ್ವರ ದೇವಾಲಯದಲ್ಲಿ ಹಿಂದವಿ ಸಾಮ್ರಾಜ್ಯ ಸ್ಥಾಪನೆಯ ಶಪಥ ಮಾಡಿದ್ದರು. ಡಾಕ್ಟರ್ ಜಿ ಅವರ ಕಾಲದಲ್ಲಿ ಬ್ರಿಟಿಷರ ಆಡಳಿತವಿತ್ತು. ಮುಸಲ್ಮಾನರ ದೌರ್ಜನ್ಯವೂ ಇತ್ತು. ಕಾಂಗ್ರೆಸ್ನ ತುಷ್ಟೀಕರಣ ನೀತಿ ಕೂಡ ಮೇರೆ ಮೀರಿತ್ತು. ಹಿಂದೂಗಳು ಘೋರ ಮೈಮೆರವನ್ನ ತಾಳಿದರು. ಈ ಎಲ್ಲಾ ಪರಿಸ್ಥಿತಿಗಳ ಅಧ್ಯಯನದ ಮೇಲೆ ಡಾಕ್ಟರ್ ಜಿ ಅವರು ಸಂಘ ಸ್ಥಾಪನೆಯನ್ನ ಮಾಡಿದ್ದರು. ಅಸಾಧಾರಣ ಸವಾಲುಗಳನ್ನ ಎದುರಿಸಲು ಸಾಮಾನ್ಯ ವ್ಯಕ್ತಿಗಳನ್ನ ಸಿದ್ಧಗೊಳಿಸಿದ್ದ ಬಗ್ಗೆ. ಶಿವಾಜಿ ಮಹಾರಾಜರು ಬಡ ಮಾವಳಿ ಹುಡುಗರನ್ನ ಸಂಘಟಿಸಿ ಆಟಗಳ ಮೂಲಕ ಮರಾಠರು ಎಂದರೆ ಗೆಲ್ಲುವವರು, ಮೊಘಲರು ಎಂದರೆ ಸೋಲುವವರು ಎಂಬ ಮನೋಭಾವವನ್ನ ಸೃಷ್ಟಿ ಮಾಡುವ ಮೂಲಕ ಅಸಾಧಾರಣ ಸವಾಲನ್ನ ಎದುರಿಸಲು ಸರ್ವೇ ಸಾಮಾನ್ಯ ವ್ಯಕ್ತಿಗಳನ್ನ ಸಿದ್ಧಗೊಳಿಸಿದರು. ಡಾಕ್ಟರ್ ಜಿ ಅವರು ವ್ಯಕ್ತಿ ನಿರ್ಮಾಣದ ಮೂಲಕ ರಾಷ್ಟ್ರ ನಿರ್ಮಾಣ ಎಂಬ ಸಂಕಲ್ಪದೊಂದಿಗೆ ಸಾಮಾನ್ಯ ಬಾಲಕರಿಗೆ ಆಟದ ಮೂಲಕ ಗುಣ ವಿಕಾಸದ ಶಿಕ್ಷಣ ನೀಡುತ್ತಾ ರಾಷ್ಟ್ರೀಯತೆಯ ಕಲ್ಪನೆ ನೀಡಿ ಅವರನ್ನ ಅಸಾಮಾನ್ಯ ವ್ಯಕ್ತಿಗಳನ್ನಾಗಿ ನಿರ್ಮಾಣ ಮಾಡಿದರು. ಸಾಮಾಜಿಕ ವಿಕೃತಿಗಳ ನಿವಾರಣೆ. ಆ ಕಾಲದಲ್ಲಿ ಹಿಂದೂ ಸಮಾಜದ ಬಹುದೊಡ್ಡ ಸಮಸ್ಯೆ ಏನಿತ್ತು ಅಂದ್ರೆ ಮತಾಂತರ.
ಒಂದು ಸಲ ಮತಾಂತರಗೊಂಡರೆ ಮರಳಿ ಮಾತೃಧರ್ಮ ಸೇರಲು ಸಾಧ್ಯವೇ ಇಲ್ಲ ಎನ್ನುವ ಸಮಯದಲ್ಲಿ ಪರಾವರ್ತನ ಕ್ರಾಂತಿಯನ್ನ ಶಿವಾಜಿ ಮಹಾರಾಜರು ಮಾಡಿದರು. ಸಮುದ್ರಯಾನಕ್ಕೂ ನಿಷೇಧವಿದ್ದ ಕಾಲದಲ್ಲಿ ನೌಕಾಸೇನೆಯನ್ನ ಕಟ್ಟಿ ಸಮುದ್ರಯಾನವನ್ನ ಮಾಡಿದ್ರು. ನೌಕಾಸೇನೆಯ ಮೂಲಕವೇ ಕರ್ನಾಟಕದ ಕರಾವಳಿಯ ಬಸ್ರೂರಿಗೆ ದಂಡೆತ್ತಿ ಬಂದು ಪೋರ್ಚುಗೀಸರನ್ನ ಸೋಲಿಸಿದರು. ಡಾಕ್ಟರ್ ಜಿ ಅವರ ಕಾಲದಲ್ಲಿ ಅಸ್ಪೃಶ್ಯತೆ ತಾಂಡವವಾಡುತ್ತಿತ್ತು. ಪರಸ್ಪರ ಸಹಕಾರ, ಸಹವಾಸ ಮತ್ತು ಸಹಭೋಜನದ ಮೂಲಕ ಸಮಾನತೆಯನ್ನು ತರಲು ಅಸ್ಪೃಶ್ಯತೆಯ ನಿವಾರಣೆಗಾಗಿ ಸದ್ದಿಲ್ಲದೆ ಕಾರ್ಯ ಮಾಡಿದರು. ವರ್ತಮಾನದ ಸಂದರ್ಭದಲ್ಲಿ ಅನುಕರಣೀಯ ಸಂದೇಶ. ಇಂದಿನ ಪರಿಸ್ಥಿತಿಯು ಅದೇ ರೀತಿ ಇದೆ. ಇಂದಿನ ಅವಶ್ಯಕತೆಯೂ ಅದೇ ಆಗಿದೆ. ಈಗಲೂ ಸಮಾಜದಲ್ಲಿ ಅದೇ ಜಾಗೃತ ಪ್ರವೃತ್ತಿಯನ್ನ, ಆತ್ಮವಿಶ್ವಾಸವನ್ನ, ಕಾರ್ಯವನ್ನ ಜಾಗೃತಗೊಳಿಸಬೇಕಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯು ಶಿವಾಜಿ ಮಹಾರಾಜರ ಚಾರಿತ್ರ್ಯದ ಗುಣಗಳ ಅನುಕರಣೆ ಮಾಡುತ್ತಾ ಹಿಂದೂ ಸಮಾಜಕ್ಕೆ ಜೊತೆ ನೀಡುತ್ತಾ ತನಗಾಗಿ ಅಲ್ಲದೆ ಹಿಂದೂ ರಾಷ್ಟ್ರದ ಸರ್ವಾಂಗೀಣ ಉನ್ನತಿಗಾಗಿ ಸಮಾಜಕ್ಕೆ ಯೋಗ್ಯ ನೇತೃತ್ವ ನೀಡಬಲ್ಲ ವ್ಯಕ್ತಿಗಳು ತಯಾರಾಗಬೇಕು ಮತ್ತು ಸಮಾಜದ ಆತ್ಮವಿಶ್ವಾಸಕ್ಕೆ ಒಂದು ಗತಿ ನೀಡಬಲ್ಲ ವ್ಯಕ್ತಿ ಬೇಕು. ಪ್ರಜಾಹಿತ ದಕ್ಷ, ಸಹೃದಯಿ, ಸರ್ವಂತ್ರ ಸಮಭಾವ ಹೊಂದಿರುವ, ನೀತಿ ಕಠೋರತೆಯನ್ನ ಉಳ್ಳ ಯೋಗ್ಯ ಹಿಂದುವನ್ನ ಸಮಾಜದ ಮೂಲಕವೇ ಪ್ರತಿಷ್ಠಾಪಿಸಬೇಕಾಗಿದೆ. ಇಂದಿನ ಪರಿಸ್ಥಿತಿಯಲ್ಲಿ ಸಮಾಜದ ಗುಣವತ್ತತೆ, ಕಾರ್ಯ ಮತ್ತು ಆತ್ಮವಿಶ್ವಾಸದ ಆಧಾರದ ಮೇಲೆ ಇದು ಸಾಧ್ಯವಿದೆ. ಭೂತಕಾಲದಲ್ಲಿ ಇದೇ ರೀತಿಯ ಪರಿಸ್ಥಿತಿಯಲ್ಲಿ ಶಿವಾಜಿ ಮಹಾರಾಜರ ಕಾರ್ಯ ನಮಗೆ ಜೀವಂತ ನಿದರ್ಶನವಾಗಿದೆ. ಈ ಕಾರ್ಯವು ಅಂದಿನ ಕಾಲದಲ್ಲಿ ಎಲ್ಲರಿಗೂ ಉದಾಹರಣೆ ರೂಪದಲ್ಲಿ ಉಳಿಯಿತು. ಎಲ್ಲರೂ ಕೂಡಿ ಮಾಡಿದ ಪ್ರಯೋಗಗಳಲ್ಲಿನ ದೋಷಗಳನ್ನು ಸುಧಾರಿಸುತ್ತಾ ಅಂತಿಮ ಸಫಲ ಪ್ರಯೋಗವು ಶಿವಾಜಿ ಮಹಾರಾಜರದಾಯಿತು. ಈ ಕಾರಣಕ್ಕಾಗಿ ಅವರ ರಾಜ್ಯಾಭಿಷೇಕವು ಮಹತ್ವದಾಗಿದೆ. ಅವರ ಜಯಂತಿ ಅಥವಾ ಪುಣ್ಯತಿಥಿಯನ್ನ ಉತ್ಸವದ ರೂಪದಲ್ಲಿ ನಾವು ಆಚರಿಸುವುದಿಲ್ಲ. ಅನೇಕರು ಹುಟ್ಟುತ್ತಾರೆ, ಅನೇಕರು ಸಾಯುತ್ತಾರೆ. ಪ್ರಪಂಚದಲ್ಲಿ ಮಾಡಿದ ಕಾರ್ಯವೇನು ಎಂಬುದು ಪ್ರಮುಖವಾಗುತ್ತದೆ. ಸಂಪೂರ್ಣ ರಾಷ್ಟ್ರಕ್ಕಾಗಿ ಮಹಾರಾಜರು ಮಾಡಿದ ಅನೇಕ ಪ್ರಯತ್ನಗಳ ಸಫಲ ಪರಿಣಾಮವು ಪಟ್ಟಾಭಿಷೇಕವಾಗಿದೆ. ಹೀಗಾಗಿ ನಾವು ಅದನ್ನ ಶಿವ ಸಾಮ್ರಾಜ್ಯ ದಿನ ಎಂದು ಕಾಣುವುದಿಲ್ಲ, ಹಿಂದೂ ಸಾಮ್ರಾಜ್ಯ ದಿನ ಎನ್ನುತ್ತೇವೆ. ಸಾಕಾರ ರೂಪದಲ್ಲಿ ಆದರ್ಶವೆಂದರೆ ಶಿವಾಜಿ ಮಹಾರಾಜರ ಜೀವನ ಪ್ರತಿಯೊಂದು ಅಂಶವೇ ದಿಗ್ದರ್ಶನವಾಗಿದೆ. ಅಂಥ ಚಾರಿತ್ರೆ, ನೀತಿ, ಕುಶಲತೆ, ಉದ್ದೇಶ, ಪವಿತ್ರತೆಯ ಅವಶ್ಯಕತೆ ಈಗ ಇದೆ. ಈಗಿನ ಪರಿಸ್ಥಿತಿಯಲ್ಲಿ ಮಹಾರಾಜರ ಗುಣ, ಚರಿತ್ರೆಯಿಂದ ದೊರೆಯುವ ದಿಗ್ದರ್ಶನವು ಮಾರ್ಗದರ್ಶಕವಾಗಿದೆ, ಈಗಲೂ ಅನುಕರಣೀಯವಾಗಿದೆ. ಈ ಹಿಂದೂ ಸಾಮ್ರಾಜ್ಯ ದಿನದ ಮಹತ್ವ ಎಲ್ಲರಿಗೆ ತಿಳಿಯಲಿ. ಈ ದಿನದ ಸಂದೇಶವು ಹೃದಯಕ್ಕೆ ಇಳಿದು ಮುಂದೆ ಆಗಬೇಕಿರುವ ಕಾರ್ಯಗಳಿಗೆ ಪ್ರೇರಣಾದಾಯಿಯಾಗಲಿ ಎಂಬುದೇ ನಮ್ಮ ಆಶಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ.